ಅಕ್ಕಪಕ್ಕದ ಬ್ಯಾಂಕ್ ಎಟಿಎಂಗಳೇ ಟಾರ್ಗೆಟ್ ಆಗಿತ್ತು. ಸಾಲು ಸಾಲು ರಜೆ ದಿನಗಳು ಇದ್ದಿದ್ರಿಂದಾಗಿ ಬ್ಯಾಂಕ್ ಹಾಗೆ ಎಟಿಎಂಗಳಿಗೆ ಸ್ಕೆಚ್ ಹಾಕಿದ್ರು ಕಳ್ಳರು. ಬಾಗಲಕೋಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದರೋಡೆಗೆ ಹೊಂಚು ಹಾಕ್ತಾ ಇದ್ದಾಗ್ಲೇ ಬಲೆಗೆ ಬಿದ್ದಿದೆ ಒಂದು ಗ್ಯಾಂಗ್. ತಿರೂರು ಗ್ರಾಮದ ಕೆವಿಜಿ ಬ್ಯಾಂಕ್ ಎಟಿಎಂ ಕಳ್ಳತನಕ್ಕೆ ಯತ್ನ ನಡೀತಾ ಇತ್ತು. ದರೋಡೆಗೆ ಹೊಂಚಾಗ್ತಾ ಇದ್ರು. ಆಗ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 8 ಜನರ ಪೈಕಿ 6 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರಿಂದ 80 ಗ್ರಾಂ ಚಿನ್ನ, 800 ಗ್ರಾಂ ಬೆಳ್ಳಿ, 1 ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಕಾರಿನಲ್ಲಿ ಸಿಲಿಂಡರ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಗ್ಯಾಸ್ ಕಟ್ಟರ್, ಕಬ್ಬಿಣದ ರಾಡ್, ಖಾರದ ಪುಡಿ, ಮಂಕಿ ಕ್ಯಾಪ್ಗಳು ಸಹ ಇತ್ತು. ಅವೆಲ್ಲವನ್ನ ಸಹ ವಶಕ್ಕೆ ಪಡೆದಿದ್ದಾರೆ. ಕಳ್ಳತನಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು ಅವೆಲ್ಲವನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕಳ್ಳರಿಂದ 80 ಗ್ರಾಂ ಚಿನ್ನ, 800 ಗ್ರಾಂ ಬೆಳ್ಳಿ ಹಾಗೆ 1 ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ದರೋಡೆ ಮಾಡುವುದಕ್ಕೆ ಅಂತ ಹೊಂಚಾಕ್ ಕೂತಿತ್ತು ಈ ಗ್ಯಾಂಗ್. ಪಕ್ಕಾ ಮಾಹಿತಿ ಮೇರೆಗೆ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 8 ಜನರ ಪೈಕಿ 6 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. 2 ಎಸ್ಕೇಪ್ ಆಗಿದ್ದಾರೆ. ಅವರಿಗಾಗಿ ಸಹ ಹುಡುಕಾಟ ನಡೀತಾ ಇದೆ. ಕಳ್ಳತನ ಮಾಡುವುದಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು ಎಲ್ಲವನ್ನ ಸಹ ವಶಕ್ಕೆ ಪಡೆದಿದ್ದಾರೆ. ಸಿಲಿಂಡರ್ ಗ್ಯಾಸ್ ಇತ್ತು, ಆಕ್ಸಿಜನ್ ಗ್ಯಾಸ್, ಗ್ಯಾಸ್ ಕಟ್ಟರ್, ಕಬ್ಬಿಣದ ರಾಡ್, ಖಾರದ ಪುಡಿ, ಮಂಕಿ ಕ್ಯಾಪ್ಗಳನ್ನ ಇಟ್ಕೊಂಡಿದ್ರು ಈ ಕಳ್ಳರು. ಅವೆಲ್ಲವನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಜೊತೆಗೆ ಗ್ಯಾಸ್ ಕಟ್ಟರ್ ಅನ್ನ ಬಳಸಿ ಯಾವ ರೀತಿಯಾಗಿ ಲಾಕರ್ ಗಳನ್ನ ಓಪನ್ ಮಾಡ್ತಾ ಇದ್ರು ಅವನ್ನ ಸಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸದ್ಯಕ್ಕೆ 8 ಜನರಲ್ಲಿ 6 ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದು ಕಾರಲ್ಲಿ ಹೋಗ್ತಾರೆ ಅನ್ನೋದು ಮಾಹಿತಿ ಬಂದ ತಕ್ಷಣ ಅವ್ರನ್ನ ಅಲ್ಲಿ ಹಿಡಿತಾರೆ. ಅವರಿಗೆ ಹಿಡಿದ ತಕ್ಷಣ 3 ಜನ ಸಿಗ್ತಾರೆ, 2 ಓಡೋಗಿ ಬಿಡ್ತಾರೆ ಅಲ್ಲಿಂದ. ಸೊ ಆ 3 ಜನ ಕೂಡ ನಾವು ತನ್ವೀರು, ವಸೀಮು ಮತ್ತು ರಮೇಶ್ ಕಾಳೆಂಬವ್ರನ್ನ ವಶಕ್ಕೆ ಕೂಡ ಪಡಿತೀವಿ. ಸೊ ಇದರಲ್ಲಿ ಇರ್ತಕ್ಕಂಥವ್ರು ಒಟ್ಟು ಇಲ್ಲಿವರೆಗೂ ಈ 9 ಜನದ ಟೀಮ್ದಲ್ಲಿ ನಾವು ಇಲ್ಲಿ 3 ಜನನ ಮತ್ತು ಇಲ್ಲಿ 4 ಜನ 7 ಜನನ ನಾವು ದಸ್ತಗಿರು ಮಾಡಿದ್ದೀವಿ. ಇನ್ನೂ 2 ಚಾಂದ್ ಪಾಷಾ ಮತ್ತು ನಿತೇಶ್ ಅಂತ ಅವರಿಬ್ಬರು ಕೂಡ ಅಬ್ಸ್ಕಾಂಡಿಂಗ್ ಇದ್ದಾರೆ. ಇವರು 9 ಜನರ ಮೇಲೆ ಬೇರೆ ಬೇರೆ ಇದೆ ಕೇಸಸ್ ಇದೆ. ಸೊ ಇವರೇನು ಈಗ ಭರತ್ ಅಗರ್ವಾಲ್ ಅಂತ ಇದ್ದಾನೆ ಬಿಜಾಪುರದ, ಅವನ ಮೇಲೆ ಸುಮಾರು ಒಂದು 20 ಕಳ್ಳತನದ ಪ್ರಕರಣ ಈ ಥರ ಮನೆ ಕಳ್ಳತನ ಮಾಡಿರ್ತಕ್ಕಂಥದ್ದು ಇದೆ. ಇವರು ಹಲವಾರು ಪೊಲೀಸ್ ಸ್ಟೇಷನ್ದಲ್ಲಿ ಬೇರೆ ಬೇರೆ ಕೇಸಸ್ ಇದೆ. ಮತ್ತು ನಮ್ಮದು ಬಾಗಲಕೋಟೆ ನವನಗರ ಪೊಲೀಸ್ ಸ್ಟೇಷನು, ಟೌನ್ ಪೊಲೀಸ್ ಸ್ಟೇಷನು, ರೂರಲ್ ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ಇವರು ಸುಮಾರು ಎಲ್ಲರ ಮೇಲೇನೂ ಕೂಡ 1 ಅಥವಾ 2 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದಿದೆ. ಇವ್ರನ್ನ ಹಿಡಿದು ನಾವು ಇವ್ರ ಕಡೆಯಿಂದ ಅದು ಗ್ಯಾಸು ಕಟ್ಟರು ಏನಿತ್ತು ಆ ಮಿಷನ್ನು ಸೀಸ್ ಮಾಡಿದ್ವಿ. ಮತ್ತು ಇದಕ್ಕೆ ಆಕ್ಸಿಜನ್ ಸಿಲಿಂಡರ್ ಕೂಡ ಸೀಸ್ ಮಾಡಿದ್ವಿ. ಮತ್ತು ಮನೆ ಅಡಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.